ಕನಕಪುರ ದಿನಾಂಕ 14/4/2024 ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ವರ್ಷದ ಜಯಂತಿಯನ್ನು ತಾಲೂಕು ಆಡಳಿತ ವತಿಯಿಂದ ಆಚರಿಸಲಾಯಿತು. ಬುದ್ಧ ವಿಹಾರ ಸಮಿತಿಯಿಂದ ಬೈಕ್ ರ್ಯಾಲಿ ನಡೆಸಲಾಯಿತು. ನಗರದ ಹೌಸಿಂಗ್ ಬೋರ್ಡ್ನಿಂದ ಹೊರಟ ಬೈಕ್ ರ್ಯಾಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೊರಟು ನಗರಸಭೆ ಮುಂಭಾಗ ಕೇಕ್ ಕತ್ತರಿಸುವುದರ ಮೂಲಕ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಿದರು. ನಂತರ ತಹಶೀಲ್ದಾರ್ ಸ್ಮಿತಾರಾಮ್ರವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಬಾರಿ ಲೋಕಸಭಾ ಚುನಾವಣೆ ಇರುವುದರಿಂದ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಸಾಧ್ಯವಾಗಲಿಲ್ಲ. ಆದರೆ ಮುಂದಿನ ವರ್ಷ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸ್ಮಿತಾರಾಮ್, ಇಒ ಮೋಹನ್ ಬಾಬು, ನಗರಸಭೆ ಆಯುಕ್ತರಾದ ಮಹದೇವ್, ದಮ್ಮದಿವಿಗೆ ಟ್ರಸ್ಟ್ನ ಮಲ್ಲಿಕಾರ್ಜುನ್, ನೀಲಿ ರಮೇಶ್, ಶಿವಲಿಂಗಯ್ಯ, ದಿನೇಶ್, ನಟರಾಜ್, ಏರಂದಪ್ಪನಹಳ್ಳಿ ಸೋಮು, ನವೀನ್ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಅಧಿಕಾರಿಗಳು ಭಾಗವಹಿಸಿದ್ದರು. ಶುಭಾಶಯಗಳನ್ನು ಇಡೀ ಕನಕಪುರದ ಜನತೆಗೆ ನಾವು ಕೋರ್ತಾ ಇದ್ದೀವಿ. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್. ಅಂತಕ್ಕಂತಹ ಕೋಮುವಾದಿಗಳಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಭೀಮನ ಮೊಮ್ಮಕ್ಕಳು, ಜೈ ಭೀಮ್. डॉक्टर बाबा साहब अम्बेडकर के संविधान शिल्पी डॉक्टर बाबा साहब अम्बेडकर के जिंदाबाद जिंदाबाद अंबेडकर जिंदाबाद 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 अंबेडकर जिंदाबाद. ಉಳಿಯಲಿ ಉಳಿಯಲಿ ಸಂವಿಧಾನ ಉಳಿಯಲಿ 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 ಸಂವಿಧಾನ ಉಳಿಯಲಿ. डॉक्टर बाबा साहब अम्बेडकर के संविधान शिल्पी डॉक्टर बाबा साहब अम्बेडकर के विश्व गुरु बाबा साहब अम्बेडकर के भारत रत्न डॉक्टर बाबा साहब अम्बेडकर के. Happy birthday to you, Baba Saheb Ambedkar. Happy birthday to you, Baba Saheb Ambedkar. Happy birthday to you. Happy birthday to you. ಸಂವಿಧಾನ ಶಿಲ್ಪಿ ನೀನು ಭರತ ಖಂಡಕ್ಕೆ, ಸಂವಿಧಾನ ಶಿಲ್ಪಿ ನೀನು ಭರತ ಖಂಡಕ್ಕೆ, ಇಲ್ಲವಾಣಿ ನಿಮ್ಮ ದನಿಯು ನಮ್ಮಯ ಮನಕ್ಕೆ, ಇಲ್ಲವಾಣಿ ನಿಮ್ಮ ದನಿಯು ನಮ್ಮಯ ಮನಕ್ಕೆ, ಇಲ್ಲವಾಣಿ ನಿಮ್ಮ ದನಿಯು ನಮ್ಮಯ ಮನಕ್ಕೆ, ನಮ್ಮಯ ಮನಕ್ಕೆ. Happy birthday to you, Baba Saheb Ambedkar. Happy birthday to you, Baba Saheb Ambedkar. Happy birthday to you. Happy birthday to you. ಅಧಿಕಾರವೇ ನಿನ್ನಯ ಯತ್ನ, ಬೌದ್ಧ ಮಾರ್ಗದಲ್ಲಿ ನಡೆದೆ ಭಾರತ ರತ್ನ, ಬೌದ್ಧ ಮಾರ್ಗದಲ್ಲಿ ನಡೆದೆ ಭಾರತ ರತ್ನ, ಬೌದ್ಧ ಮಾರ್ಗದಲ್ಲಿ ನಡೆದೆ ಭಾರತ ರತ್ನ, ಭಾರತ ರತ್ನ. Happy birthday to you, Baba Saheb Ambedkar. Happy birthday to you, Baba Saheb Ambedkar. Happy birthday to you.
ಜೀವನ ಸಾಧನೆ ಹೋರಾಟ ಮತ್ತು ಅವರ ಜೀವನದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಶ್ರೀಯುತ ಮಲ್ಲಿಕಾರ್ಜುನ ಸರ್ ಅವರು ನಮ್ಮ ಜೀವಿಗೆ ಚಾರಿಟಬಲ್ ಟ್ರಸ್ಟಿಯವರು ಎಲ್ಲರಿಗೂ ತಿಳಿಸ್ಕೊಡ್ಬೇಕಾಗಿ ಕೇಳ್ತಾರೆ. ಆಚರಣಾ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ಈ ಆಚರಣಾ ಸಮಿತಿಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ತಾಲೂಕು ಆಡಳಿತದ ಎಲ್ಲ ಗೌರವಾನ್ವಿತ ಸದಸ್ಯ ಬಂಧುಗಳೇ, ಹಾಗೆ ಪ್ರಗತಿಪರ ಸಂಘಟನೆಗಳ ನಾಯಕರು, ಗೌರವಾನ್ವಿತ ಸದಸ್ಯರು, ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಸರ್ ಅವರೇ, ಕೂಗಿ ಗಿರಿಯಪ್ಪ ಅವರೇ ಮತ್ತು ಎಲ್ಲೇಗೌಡ ಬೆಸಗರಹಳ್ಳಿ ಅವರೇ, ಈ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳ ಮತ್ತು ಶೋಷಿತ ಪರ ಸಂಘಟನೆಗಳ ಹೋರಾಟದ ಮುಂಚೂಣಿಯ ನಾಯಕರಾಗಿರ್ತಕ್ಕಂಥ ನವೀನ್ ಚಲವಾದಿರವರೇ, ನೀಲಿ ರಮೇಶ್ ಅವರೇ, ಶಿವಣ್ಣ ಅವರೇ, ಪುಟ್ಟಸ್ವಾಮಿ ಅವರೇ, ಪ್ರಶಾಂತ್ ಹೊಸದುರ್ಗರ್ ಅವರೇ, ರಮೇಶ್ ಅಣ್ಣ ಅವರೇ ಮತ್ತು ನಟರಾಜ್ ಅವರೇ, ದಿನೇಶ್ ಅವರೇ, ಜೀವನ್ ಅವರೇ, ಎಲ್ಲ ಈ ಸಂಘಟನೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಸಾತ್ನೂರಿನ ಸಂತೋಷ್ ಅವರೇ, ಏರಗತ್ನಳ್ಳಿ ಸೋಮು ಅವರೇ, ಮೆಳಕೊಟ್ಟ ಶಿವಣ್ಣ ಅವರೇ ಮತ್ತು ಪ್ರತಿಯೊಂದು ಸಂಘಟನೆಗಳನ್ನು ಮುನ್ನಡೆಸ್ತಾ ಇರ್ತಕ್ಕಂಥ, ದಯಮಾಡಿ ಕ್ಷಮಿಸಬೇಕು, ಎಲ್ಲರ ಹೆಸರನ್ನ ಹೇಳಲಿಕ್ಕಾಗಲ್ಲ, ಪ್ರತಿಯೊಂದು ಸಂಘಟನೆಗಳನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಸಹೋದರ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ ಮತ್ತು ವಿವಿಧ ಹಂತದ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿ ಬಂಧುಗಳೇ, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಬಾಬಾ ಸಾಹೇಬ್ ಜೀವನ ಸಂದೇಶಗಳನ್ನು ಸಾರ್ಲಿಕ್ಕೆ ಬಂದಿರತಕ್ಕಂಥ, ಹಾಡು ಮುಖಾಂತರ ಸಾರ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಹಾಡುಗಾರರು. ಅಂಬೇಡ್ಕರ್ ಅವರ ವಿಚಾರದಲ್ಲಿ ಇವತ್ತು ನೆನ್ನೆದಲ್ಲ, ಈ ಇತಿಹಾಸದಿಂದನೇ ಬಂದಿರತಕ್ಕಂಥದ್ದು ಹಲವು ತಪ್ಪು ಸಂದೇಶಗಳನ್ನು, ಹಲವು ಮರೆಮಾಚಲ್ಪಟ್ಟ ಇತಿಹಾಸವನ್ನು ನಮ್ಗೆ ಹೇಳ್ಕೊಂಡೇ ಬಂದಿದ್ದಾರೆ. ನಿಜವಾಗ್ಲೂ ನಿಮ್ಗೆ ಗೊತ್ತಿರ್ಬೋದು, ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅಂದರೆ ಚಿಟ್ಟಿಡ್ದೋಗುವಂಥ, ತಲೆ ತರ್ಕೊಳ್ಳುವಂಥ ಒಂದು ವಿಚಾರಗಳನ್ನೇ ನಮ್ಗೆ ಹೇಳ್ತಾ ಇರ್ತಾರೆ. ಯಾಕಂದರೆ ಅವರ ಬಾಲ್ಯದಲ್ಲಿ ಹಂಗಾಗಿತ್ತು, ನೋವು ಹಿಂಗಾಗಿತ್ತು, ಅವರು ಗೋಣಿ ತಾಟ ಹಾಕಿದ್ರು, ನೀರು ಕೊಡ್ತಾ ಇರಲಿಲ್ಲ, ಎತ್ತಿನ ಗಾಡಿ ಮೇಲೆ ಹೋಗ್ತಾ ತಳ್ಳಿಬಿಟ್ಟಿದ್ರು, ಬೀಳಿಸ್ಬಿಟ್ಟಿದ್ರು. ಆದರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಅರಕಲು ಬಟ್ಟೆ ಹಾಕೊಂಡಿದ್ರು, ಒಳಗಡೆ ಅವ್ರಿಗೆ ಶಕೆ ಆಗ್ತಾ ಇತ್ತು, ಆದರೆ ಕೋಟಿಂದ ಅದನ್ನು ಮುಚ್ಕೊಂಡಿದ್ರು. ಬರೀ ಇಂಥವೇ ಹೇಳಿ 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 ಅಂಬೇಡ್ಕರ್ ಅಂತ ಅಂದರೆ ಒಂದು ಅಪಮಾನ ಬರ್ತಕ್ಕಂಥ ರೀತಿಯಲ್ಲಿ, ಒಂದು ತಿರಸ್ಕಾರದ ಮನೋಭಾವನೆ ಬರ್ತಕ್ಕಂಥ ರೀತಿಯಲ್ಲೇ ಅಂಬೇಡ್ಕರ್ ಅವರ ಚರಿತ್ರೆಯನ್ನು ಬರೆದಿರ್ತಕ್ಕಂಥದ್ದು. ಆದರೆ ಎಲ್ಲೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಾಪನೆಗೆ ಹೀಲ್ಟೆಂಗ್ ಅಂತಕ್ಕಂಥ ಕಮಿಷನ್ ಇಂಡಿಯಾಕ್ಕೆ ಬಂದಾಗ ಅವರ ಕೈಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ದಿ ಪ್ರಾಬ್ಲಮ್ ಆಫ್ ರುಪಿ ಅಂತಕ್ಕಂಥ ಗ್ರಂಥ ಇತ್ತು. ಅದನ್ನು ಆಧಾರವಾಗಿ ಇಟ್ಕೊಂಡು ಇಂಡಿಯನ್ ಎಕಾನಮಿಗೆ ಹೊಸ ಸ್ವರೂಪವನ್ನು ಕೊಟ್ಟಿರ್ತಕ್ಕಂಥವ್ರು. ಅದಕ್ಕೂ ಮುಂಚೆ ಇಂಡಿಯಾ ತನ್ನ ಎಕಾನಮಿನೇ ಇಲ್ದೇನೆ, ತನ್ನ ಒಂದು ನೋಟು, ನಾಣ್ಯ, ನಗ ಏನೂ ಇಲ್ದೇನೆ ಈಸ್ಟ್ ಇಂಡಿಯಾ ಕಂಪನಿಯವರು ಕೊಟ್ಟಿದ್ದಂಥ ನಗ ನಾಣ್ಯಗಳನ್ನು ಬಳಸ್ತಾ ಇದ್ದಂಥದ್ದು. ಆದರೆ ಭಾರತಕ್ಕೆ ಒಂದು ಅರ್ಥವ್ಯವಸ್ಥೆಯನ್ನು ಕಲ್ಪಿಸಿದವರು ಡಾಕ್ಟರ್ ಅಂಬೇಡ್ಕರ್ ಅಂತಕ್ಕಂಥ ವಿಚಾರವನ್ನಾಗಲಿ, ನೀರಾವರಿಯ ವಿಚಾರದಲ್ಲಿ ವಿದ್ಯುತ್ ಕ್ಷೇತ್ರವನ್ನ, ನೀರಾವರಿಯ ಕ್ಷೇತ್ರವನ್ನ, ಹಿರಾಕುಡ್ ಅಣೆಕಟ್ಟೆಯನ್ನ, ದಾಮೋದರ ಅಣೆಕಟ್ಟೆಯನ್ನ ಕಟ್ಟಿದಂತ ನೀರಾವರಿಯ ತಜ್ಞ ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ಮಾನ್ಯ ಇವರು ಎಕನಾಮಿಸ್ಟು ಬರೆದಿದ್ದಾರೆ. ಮತ್ತೆ ಸುಖದೇವ್ ತಾರೋಟ್ ಅಂತಕ್ಕಂಥವ್ರು ನೀರಾವರಿ ವಿದ್ಯುತ್ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಅಂತಕ್ಕಂಥ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ಮತ್ತು ಬಹುದೊಡ್ಡ ಎಕನಾಮಿಸ್ಟ್ ಆಗಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು ಎಕನಾಮಿಸ್ಟ್ ಆಫ್ ಮೈ ಫಾದರ್ ಅಂತೇಳಿ ಅವರು ಬರ್ಕೊಂಡಿದ್ದಾರೆ. ಅದನ್ನಾಗ್ಲಿ ಎಲ್ಲೂ ಹೇಳ್ತಲ್ಲ. ವಿಶೇಷವಾಗಿ ಇಡೀ ಭಾರತ ದೇಶದ ಸಮಸ್ತ ಶೋಷಿತ ಜನರಿಗೆ ವೋಟ್ ಹಾಕ್ತಕ್ಕಂಥ ಅಧಿಕಾರನೇ ಇರಲಿಲ್ಲ. ಮುಸ್ಲಿಮಾನರಿಗಲ್ಲ, SC STಗಳಿಗಲ್ಲ, OBCಗಳು, ಶೂದ್ರರು, ಅಸ್ಪೃಶ್ಯರ ಹೆಸರಿನಲ್ಲಿ ಹರಿದು ಹಂಚೋಗಿರ್ತಕ್ಕಂಥ 6,000 ಜಾತಿಗಳು, 1 ಲಕ್ಷ ಉಪಜಾತಿಗಳಿಗೆ ಓಟಿನ ಹಕ್ಕನ್ನೇ ಕೊಡಬಾರ್ದು ಅಂತೇಳಿ ಒಂದು ವಾದ ನಡೆದಿತ್ತು ಇಡೀ ಭಾರತ ದೇಶದಲ್ಲಿ. ಅದು ಯಾವ ರೀತಿ ವಾದ ನಡೆದಿತ್ತು ಅಂತಂದ್ರೆ, ಮಿಂಟೋ ಮಾರ್ಲೆ ಅವರ ಆಯೋಗಕ್ಕೆ ಅವತ್ತಿನ ಲೀಡರ್ಸು, ಯಾರು ಸ್ವತಂತ್ರ ಚಳುವಳಿ ಹೆಸರಿನಲ್ಲಿರ್ತಾರ ಆ ಲೀಡರ್ಸು ಒಂದು ಅರ್ಜಿ ಕೊಟ್ಟಿರ್ತಾರೆ. ಏನಂತ ಅರ್ಜಿ ಕೊಟ್ಟಿರ್ತಾರೆ ಅಂತಂದ್ರೆ, ಸ್ವಾಮಿ, ಈ ದೇಶದಲ್ಲಿ SC STಗಳಿಗೆ, OBCಗಳಿಗೆ, ಹಿಂದುಳಿದ ಜಾತಿಗಳಿಗೆ, ಮಹಿಳೆಯರಿಗೆ ಓಟ್ ಹಾಕ್ತಕ್ಕಂಥ ರೀತಿ ನೀತಿ ರಿವಾಜುಗಳು ಗೊತ್ತಿಲ್ಲ. ಅವ್ರು ಏನಾದ್ರು ಓಟ್ ಹಾಕಕ್ ಬಂದ್ರೆ ಓಟನ್ನ ಇದೆ ಹದಗೆಟ್ಟೋಗುತ್ತೆ, ಸಿಸ್ಟಮೇ ಕೆಟ್ಟೋಗುತ್ತೆ. ಅದಕ್ಕೆ ನೀವು ಓಟಿನ ಹಕ್ಕನ್ನ ಯಾರು ಕೊಡಬೇಕು ಅಂತ ಅಂದ್ರೆ, ನೀವು ಓಟ್ ಹಾಕ್ತಕ್ಕಂಥ ಹಕ್ಕನ್ನ ಯಾರು ಜಮೀನ್ದಾರ ಇದ್ದಾನೆ, ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದಾರೆ, ಅವ್ರಿಗೆ ಮಾತ್ರ ಓಟಿನ ಹಕ್ಕನ್ನು ಕೊಡಬೇಕು, ಇನ್ಯಾರಿಗೂ ಓಟಿನ ಹಕ್ಕನ್ನು ಕೊಡಬಾರ್ದು ಅಂತೇಳಿ ಅವತ್ತಿನ ಸ್ವತಂತ್ರ ಹೋರಾಟದ ಚಳುವಳಿಯ ನಾಯಕರು ಕೊಟ್ಟಿರ್ತಾರೆ. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವ್ರು ಏನು ಕೊಡ್ತಾರೆ ಅಂತಂದರೆ, ಅದೇ ಮಿಂಟೋ ಮಾರ್ಲೆ ಆಯೋಗಕ್ಕೆ ಏನು ಕೊಡ್ತಾರೆ ಅಂತಂದರೆ, ನೋಡಿ, ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಒಂದು ಡೆಮಾಕ್ರಸಿಯ ಸಿಸ್ಟಮ್ಮು ಸಕ್ಸಸ್
ಅದರಲ್ಲಿ ಹಿಂದುಳಿದ ಜಾತಿಯ ಪಾಲ್ಗೊಳ್ಳುವಿಕೆ ಇರಬೇಕು. ಸಮಸ್ತ ದೇಶವಾಸಿಗಳ ಅಡಲ್ಟ್ಸ್ ಯಾರು ವಯಸ್ಕರಿದ್ದಾರೆ ಆ ವಯಸ್ಕರೆಲ್ಲರೂ ಕೂಡ ಮತದಾನದ ಪ್ರಕ್ರಿಯೆ ಒಳಗಡೆ ಬಂದ್ರೆ ಮಾತ್ರ ಒಂದು ದೇಶದ ಪ್ರಜಾಪ್ರಭುತ್ವ ಸಕ್ಸಸ್ ಆಗುತ್ತೆ. ಇಲ್ಲಾಂದ್ರೆ ಆ ದೇಶದ ಪ್ರಜಾಪ್ರಭುತ್ವ ಸಕ್ಸಸ್ ಆಗಲ್ಲ ಅಂತೇಳಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಅರ್ಜಿಯನ್ನ ಮನವಿಯನ್ನ ಸ್ವೀಕಾರ ಮಾಡಿ ಅದನ್ನ ಸೈಮನ್ ಕಮಿಷನ್ ಮೂಲಕ ಮತ್ತು ಬೇರೆ ಬೇರೆ ಕಮಿಷನ್ ಮೂಲಕ ಬ್ರಿಟಿಷ್ ಸರ್ಕಾರ ಅದನ್ನ ತಗೊಳ್ಳುತ್ತೆ. ಆ ಬ್ರಿಟಿಷ್ ಸರ್ಕಾರ ಅದನ್ನ ತಗೊಂಡು ಆ ದುಂಡು ಮೇಜಿನ ಸಭೆಯನ್ನ ಕರೆದು ದುಂಡು ಮೇಜಿನ ಸಭೆಯಲ್ಲಿ ಈ ವಿಚಾರವನ್ನ ಡಿಸ್ಕಸ್ ಮಾಡುತ್ತೆ. ಭಾರತ ದೇಶದಲ್ಲಿ ಯಾರ್ಯಾರಿಗೆ ಓಟಿನ ಹಕ್ಕನ್ನ ಕೊಡಬೇಕು ಅದನ್ನ ಸ್ವತಂತ್ರ ಚಳುವಳಿ ಹೆಸರಿನಲ್ಲಿ ನಡೆಸ್ತಾ ಇರ್ತಕ್ಕಂಥ ನಾಯಕರು ಕೊಟ್ಟಿರ್ತಕ್ಕಂಥ ಅರ್ಜಿ ಪ್ರಕಾರ ಯಾರು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ಸ್ ಇರ್ತಾರೆ, ಯಾರು ಜಮೀನ್ದಾರ್ ಇರ್ತಾರೆ, ಯಾರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ ಅವರು ಕೊಡಬೇಕಾ, ಅಥವಾ ಪ್ರಜಾಪ್ರಭುತ್ವವಾದಿಯಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿರುವಂತ ಇಡೀ ಭಾರತ ದೇಶದ ಸಮಸ್ತ ವಯಸ್ಕರಿಗೆ ಕೊಡಬೇಕಾ ಅಂತಕ್ಕಂಥ ವಿಚಾರ ಬಂದಾಗ ಭಾರತ ದೇಶದ ಸಮಸ್ತ ವಯಸ್ಕರಿಗೂ ಕೂಡ ಓಟಿನ ಹಕ್ಕನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಡಾಕ್ಟರ್ ಅಂಬೇಡ್ಕರ್ ಅದರಿಂದಾಗಿ ಇಡೀ ಭಾರತ ದೇಶದಲ್ಲಿ ಓಟ್ ಹಾಕ್ತಕ್ಕಂಥ ಹಕ್ಕು ಎಲ್ಲ ಜಾತಿಯವ್ರಿಗೂ ಸಿಕ್ಕಿದ್ದು ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ. ಅದರ ಮೂಲಕ ಈ ದೇಶದ ಪ್ರಜಾಪ್ರಭುತ್ವದ ತಂದೆ ಇದಾರಲ್ಲ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಈ ವಿಚಾರವನ್ನ ಹೇಳ್ಬೇಕಾಗಿರ್ತಕ್ಕಂಥದ್ದು ಸಭೆ ಸಮಾರಂಭಗಳಲ್ಲಿ ಮತ್ತು ಯಾವ್ದಾವ್ದೋ ಫಂಕ್ಷನ್ಗಳಲ್ಲಿ ಇಂಥ ವಿಚಾರಗಳನ್ನ ಹೇಳ್ಬೇಕಾಗಿದೆಯೇ ಹೊರತು ಅವ್ರಿಗೆ ನಮ್ಗೆ ತಲೆ ಚಿಟ್ಟಿಡ್ಸ್ಕೊಳ್ತಕ್ಕಂಥ ವಿಚಾರಗಳನ್ನ ಹೇಳ್ತಕ್ಕಂಥದ್ದಲ್ಲ. ಇದರ ಮುಂದುವರೆದ ಭಾಗವಾಗಿ ಅಡಲ್ಟ್ ಫ್ರಾಂಚೈಸ್ ಅನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಅಡಲ್ಟ್ ಫ್ರಾಂಚೈಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ಬ್ರಿಟಿಷ್ ಸರ್ಕಾರ ಬಹಳ ಕೊಚ್ಕೊಳ್ತಾ ಇರ್ತದೆ. ಇಡೀ ಭಾರತ ದೇಶದಾದ್ಯಂತ ಬಂದು ನಾವೆಲ್ರಿಗೂ ಇಡೀ ಪ್ರಪಂಚದಲ್ಲಿ ನಾವೇನೇ ಪ್ರಜಾಪ್ರಭುತ್ವನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥವ್ರು, ನಾವೇ ಡೆಮೋಕ್ರಸಿಯನ್ನ ಒಳಗಡೆ ಎಲ್ರಿಗೂ ಕೂಡ ಸಮಾನಾಂತರವಾಗಿ ಕೊಡ್ತಾ ಇರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನ ಬ್ರಿಟಿಷ್ ಸರ್ಕಾರ ಹೇಳ್ಕೊಳ್ತಾ ಇರ್ತದೆ. ಆದ್ರೆ ಬ್ರಿಟಿಷ್ ಸರ್ಕಾರವನ್ನು ಅಡ್ಡಾಕಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಕೇಳ್ತಾರೆ, ಯಾವ್ದು ನೀವು ಅಡಲ್ಟ್ ಫ್ರಾಂಚೈಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಿ ಮಾಡ್ತಾ ಇದ್ದೀರಾ? ನೀವು ಲಿಮಿಟೆಡ್ ಡೆಮೋಕ್ರಸಿಯನ್ನು ಮಾತ್ರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ನೀವು ಇವತ್ತು ಲಿಮಿಟೆಡ್ ಥಿಂಕರ್ ಅಷ್ಟೇ ನೀವು ಅಂತೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡ್ಬಿಡ್ತಾರೆ. ಆಗ ಕೇಳ್ತಾರೆ ಅವ್ರು ಅಂಬೇಡ್ಕರ್ ಅವ್ರನ್ನ, ಏನ್ರಿ ಮಾತಾಡ್ತಾ ಇರೋದು ಅಂಬೇಡ್ಕರ್ ಅವರೇ, ನಾವೆಲ್ಲಿ ಲಿಮಿಟೆಡ್ ಥಿಂಕರ್ಸು, ನಮ್ಮಷ್ಟು ಬ್ರಾಡ್ ಥಿಂಕರ್ಸು ಇಡೀ ಜಗತ್ತಲ್ಲಿಲ್ಲ ಹಂಗೆ ಹೀಗೆ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಅಂಬೇಡ್ಕರ್ ಅವ್ರು ಕೇಳ್ತಾರೆ, ನಿಮ್ಮ ಬ್ರಿಟನ್ ಅರಮನೆಯಲ್ಲಿ, ನಿಮ್ಮ ಲಂಡನ್ ಮತ್ತು UK ಎಲ್ಲಾದ್ರೂ ನಿಮ್ಮ ರಾಣಿಯರಿಗೆ ಓಟ್ ಹಾಕ್ತಕ್ಕಂಥ ಹಕ್ಕನ್ನ ಕೊಟ್ಟಿದ್ರೆ ನೀವು? ರಾಣಿಯರಿಗೆ ಓಟ್ ಹಾಕ್ತಕ್ಕಂಥ ಹಕ್ಕನ್ನ ಕೊಡದೇ ನೀವು ಫುಲ್ ಫ್ಲೆಡ್ಜ್ ಡೆಮೋಕ್ರಸಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ರ ನಾಚಿಕೆ ಅನ್ಸಲ್ವಾ ನಿಮ್ಗೆ ಅಂತೇಳಿ ಬ್ರಿಟಿಷ್ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡ್ಬಿಡ್ತಾರೆ. ಆ ಕೂಡಲೇ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಕುರಿತು ಭಯ ಪಟ್ಕೊಂಡಂತ ಬ್ರಿಟಿಷರು ಲಂಡನ್ಗೆ ಹೋಗಿ ಸೆಷನ್ ಪಾರ್ಲಿಮೆಂಟ್ ಅನ್ನ ಕರೀತಾರೆ. ಸೆಷನ್ ಪಾರ್ಲಿಮೆಂಟ್ ಅನ್ನ ಕರೆದು ಈ ವಿಚಾರವನ್ನ ಚರ್ಚೆಗೆ ತರ್ತಾರೆ. ಪ್ರಪಂಚದಲ್ಲಿ ಬಹಳ ದೊಡ್ಡ ಬ್ರಿಟನ್ನು ಅವತ್ತಿನ ಕಾಲಕ್ಕೆ ಬಹಳ ದೊಡ್ಡ ಪ್ರಜಾಪ್ರಭುತ್ವವಾದಿ ರಾಷ್ಟ್ರ ಆಗಿರ್ತದೆ. ಅಲ್ಲಿ ಚರ್ಚೆಗೆ ತರ್ತಾರೆ ಈ ವಿಚಾರವನ್ನು. ಅಂಬೇಡ್ಕರ್ ನಮ್ಗೆ ಅವಮಾನ ಮಾಡಿಬಿಟ್ಟಿದ್ದಾರೆ ಭಾರತ ದೇಶದಲ್ಲಿ, ಅಂಬೇಡ್ಕರ್ ಅವರಿಂದ ನಾವು ಮುಜುಗರ ಅನುಭವಿಸ್ತಾ ಇದ್ದೀವಿ, ಇದು ಯಾಕೆ ಹೀಗಾಗಿದೆ ಅಂತ ಕೇಳ್ತಾರೆ. ಅವರು ಅವಾಗ ಸತ್ಯ ಒಪ್ಕೊಳ್ತಾರೆ, ನಮ್ಮ ಅರಮನೆಯ ರಾಣಿಯರಿಗೆ ಓಟ್ ಹಾಕ್ತಕ್ಕಂಥ ಹಕ್ಕನ್ನ ಕೊಟ್ಟಿಲ್ಲ, ನಾವು ಫುಲ್ ಫ್ಲೆಡ್ಜ್ ಡೆಮೋಕ್ರಸಿಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಅಂತ ಹೇಳ್ಕೊಳ್ಳೋಕೆ ನಮ್ಗೇನು ಅರ್ಹತೆ ಇದೆ? ಅವ್ರು ಕೇಳಿರೋದು ಕರೆಕ್ಟ್ ಡಾಕ್ಟರ್ ಅಂಬೇಡ್ಕರ್ ಅವರು ಅಂತ ಹೇಳಿ ಆ ಕೂಡಲೇ ಸೆಷನ್ ಪಾರ್ಲಿಮೆಂಟ್ ನಲ್ಲಿ ಒಂದು ತೀರ್ಮಾನವನ್ನ ಮಾಡ್ತಾರೆ. ಒಂದು ಒಡಂಬಡಿಕೆಯಲ್ಲ, ಅದು ತೀರ್ಮಾನವನ್ನ ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ಅದನ್ನ ಏನಂತ ಗೊತ್ತಾ, ಇನ್ನು ಮುಂದೆ ಈ ಬ್ರಿಟನ್ ಒಳಗಡೆ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿ, ಬ್ರಿಟನ್ಗೆ ಬರ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿ ಹೆಣ್ಣು ಗಂಡು ಯಾರೇ ಇರಲಿ ಅವರಿಗೆ ವಯಸ್ಕ ಮತದಾನವನ್ನ ಜಾರಿಗೊಳಿಸಿದೀವಿ ನಾವು ಅಂತೇಳಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಕೋರಿಕೆ ಮೇರೆಗೆ, ಅವರ ಆಗ್ರಹದ ಮೇರೆಗೆ ಇಡೀ ಜಗತ್ತಿನಲ್ಲಿ ಹೆಂಗಸರಿಗೆ ಓಟಿನ ಹಕ್ಕನ್ನ ತಂದುಕೊಟ್ಟಿರ್ತಕ್ಕಂಥವ್ರು ಪರಂ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು. ಭಾರತದ ಮಹಿಳೆಯರಿಗಲ್ಲ, ಭಾರತ ದೇಶದ ಮಹಿಳೆಯರಿಗಲ್ಲ, ಇಡೀ ಜಗತ್ತಿನ ಮಹಿಳೆಯರಿಗೆ ಹಕ್ಕನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನಾವೆಷ್ಟು ಲಿಮಿಟೆಡ್ ಆಗಿ ಯೋಚನೆ ಮಾಡ್ತಾ ಇದೀವಿ, ನಾವೆಷ್ಟು ಲಿಮಿಟೆಡ್ ಥಿಂಕರ್ಸ್ ಆಗಿದ್ದೀವಿ, ಇದನ್ನ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ಅದೇ ರೀತಿ ಈ ವೋಟಿನ ಹಕ್ಕನ್ನು ತಂದುಕೊಂಡಿರ್ಬೋದು, ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿರ್ಬೋದು, ವಿದ್ಯುತ್ ಕ್ಷೇತ್ರದಲ್ಲಿರ್ಬೋದು, ನೀರಾವರಿಯ ಕ್ಷೇತ್ರದಲ್ಲಿರ್ಬೋದು, ಸೈನ್ಯವನ್ನು ಅಭಿವೃದ್ಧಿ ಪಡಿಸೋದ್ರಲ್ಲಿರ್ಬೋದು, ಭಾರತ ದೇಶದ ಭೌಗೋಳಿಕ ಪ್ರದೇಶವನ್ನ ಅಭಿವೃದ್ಧಿ ಪಡಿಸೋದ್ರಲ್ಲಿರ್ಬೋದು, ಭಾರತ ದೇಶದ ಪ್ರತಿಯೊಬ್ಬ ಮಗುವಿಗೂ ಕೂಡ ಶಿಕ್ಷಣದಿಂದನೇ ವಂಚನೆಗೆ ಒಳಗಾಗದಿರ್ತಕ್ಕಂಥ ರೀತಿಯಲ್ಲಿ ಪ್ರತಿ ಮಗುವಿಗೂ ಶಿಕ್ಷಣದ ಕಣ್ಣಾಗಿರ್ತಕ್ಕಂಥವ್ರು ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು. ಇಂಥ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ನಡೀತಾ ಇರ್ತಕ್ಕಂಥ ಚರ್ಚೆಗಳನ್ನು ಗೊತ್ತಾ, ವರ್ಷದಿಂದ ವರ್ಷಕ್ಕೆ ನಡೀತಾ ಇರ್ತಾರೆ. ಅಂಬೇಡ್ಕರ್ ಅವರು SC/ST ನಲ್ಲಿ ಹುಟ್ಟಿದ್ರು, ಅವರು SC/ST ಗಳಿಗೋಸ್ಕರ ಹೋರಾಟ ಮಾಡಿದ್ರು, ಸಂವಿಧಾನ ಬರೆದ್ರು, ಸಂವಿಧಾನದಲ್ಲಿ SC/ST ಗಳಿಗೆ ಮೀಸಲಾತಿ ತಂದುಕೊಟ್ರು. ಇಷ್ಟು ವಿಚಾರಗಳನ್ನ ಹೊರತುಪಡಿಸಿದ್ರೆ
ಅಂಬೇಡ್ಕರ್ ಅವರ ಬಗ್ಗೆ ಬ್ರಾಡ್ ಆದ್ರೆ ಇವತ್ತು ಇಡೀ ಭಾರತ ದೇಶದ ಯಾವುದೇ ಸಮಸ್ಯೆಗಳಿಗೆ ಇಡೀ ಭಾರತ ತನ್ನ ಸಾಮರ್ಥ್ಯವನ್ನ ಕುಸಿದುಕೊಳ್ಳುವಂತ ಸಂದರ್ಭದಲ್ಲಿ ಭಾರತಕ್ಕೆ ಇನ್ನೇನು ಸಾಮರ್ಥ್ಯನೇ ಇಲ್ಲ, ಮುಳುಗೋಗಿದ್ದೀವಿ ನಾವು ಅಂತಕ್ಕಂಥ ಸಂದರ್ಭದಲ್ಲಿ ನೆನಪಾಗ್ತಕ್ಕಂಥದ್ದೇ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್. ಯಾವುದೇ ಸರ್ಕಾರ ಇರಲಿ, ಅದು ಯಾರೇ ಇರಲಿ, ಈ ವಿಚಾರಕ್ಕೆ ಡಾಕ್ಟರ್ ಅಂಬೇಡ್ಕರ್ ಎಲ್ಲಾದ್ರೂ ಏನಾದ್ರು ಹೇಳಿದಾರ ಅಂತೇಳಿ ಅಂಬೇಡ್ಕರ್ ಅವರ ಬರಹಗಳು ಭಾಷಣಗಳನ್ನ ತಿರುಪಾಕ್ತಾರೆ. ಆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಒಂದು ಯುದ್ಧ ನೀತಿ ಇರ್ಬೋದು, ಒಂದು ಜಲನೀತಿ ಇರ್ಬೋದು, ಒಂದು ಗಡಿ ವಿವಾದ ಇರ್ಬೋದು, ಬೇರೆ ಯಾವುದೇ ವಿವಾದಗಳಿರ್ಬೋದು, ಎಲ್ಲ ವಿವಾದಗಳಿಗೂ ಕೂಡ ಒಂದೇ ಪರಿಹಾರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೂಚಿಸಿದ್ದಾರೆ. ಆದ್ರೆ ಇವತ್ತು ನಮ್ಗೆ ಆತಂಕ ಬಂದಾಗ, ನಮ್ಗೆ ಅಪಾಯ ಒದಗಿದಾಗ, ನಮ್ಗೇನು ತೊಂದರೆ ಆದಾಗ ಮಾತ್ರ ನಾವು ಅದನ್ನ ಹುಡುಕ್ತಿದ್ದೀವಿ ಹೊರತು ಅಂಬೇಡ್ಕರ್ ಅವ್ರನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಅಧ್ಯಯನಶೀಲತೆಯನ್ನು ತೊಳ್ತಕ್ಕಂಥದ್ದು ಖಂಡಿತವಾಗ್ಲೂ ಇಲ್ಲ. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬ ಧಾರ್ಮಿಕತೆಯ ವಿಚಾರ ಬಂದಾಗ ಅವರು ಬುದ್ಧನನ್ನ ಅಪ್ಕೊಂಡಿದ್ದಾರೆ. ಯಾಕೆ ಬುದ್ಧನನ್ನ ಅಪ್ಕೊಂಡಿದ್ದಾರೆ? ಅವ್ರು ಬೇಕಾದಷ್ಟು ಧರ್ಮ ಇತ್ತು, ಬೇಕಾದಷ್ಟು ದುಡ್ಡು ಕೊಡ್ತಾ ಇದ್ರು, ಬೇಕಾದಷ್ಟು ಎಲ್ಲವನ್ನು ಮಾಡ್ತಾ ಇದ್ರು. ಬುದ್ಧ ಧರ್ಮ ಇದೆಯಲ್ಲ, ಬುದ್ಧ ಧರ್ಮ ಆಮದು ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ಬುದ್ಧ ಧರ್ಮ ಹುಟ್ಟಿದ್ದು ಭಾರತ ದೇಶದಲ್ಲಿ. ನಮ್ಮ ಮೂಲ ಧರ್ಮ ಅದು. ನಮ್ಮ ಮೂಲ ಧರ್ಮವನ್ನ ಆಚರಣೆ ಮಾಡಿ ಅನುಸರಣೆಗೆ ತಂದಿರತಕ್ಕಂಥ ಗೌತಮ ಬುದ್ಧ ಜಗತ್ತಿನ ಮೊದಲ ಸಾಮಾಜಿಕ ವಿಜ್ಞಾನಿ, ಜಗತ್ತಿನ ಮೊದಲ ವೈದ್ಯ, ಜಗತ್ತಿನ ಮೊದಲ ನ್ಯಾಯಾಧಿಪತಿ, ಜಗತ್ತಿನ ಮೊದಲ ಸಮಾಜ ಸುಧಾರಕ. ಹೇಗೆ ಅಂತ ಹೇಳ್ಬೇಕಾ? ಹೇಗಂತ ಹೇಳ್ತೀನಿ ಕೇಳಿ. ಡಾಕ್ಟರ್ ಗೌತಮ ಬುದ್ಧ ಅವರು ಮೊಟ್ಟ ಮೊದಲನೇ ಬಾರಿಗೆ ಹೇಳಿದ್ದಾರೆ ಅವರ ಪಂಚಶೀಲದಲ್ಲಿ ಏನಂತ, ಗಲಬೇಡ ಕೊಲಬೇಡ ಅಂತ ಬಸವಣ್ಣವ್ರು ಹೇಳಿದಾರೆ 12ನೇ ಶತಮಾನದಲ್ಲಿ. ಅದನ್ನ ಗೌತಮ ಬುದ್ಧರು 6ನೇ ಶತಮಾನದಲ್ಲಿ ಹೇಳಿದ್ರೆ, ಪಾಣಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಯಾಮಿ. ಅಂದ್ರೆ ಕೊಲ್ಲದೆ ಬದುಕುವ ಜೀವನ ಶೈಲಿಯನ್ನ ನಾನು ಇನ್ನೊಬ್ಬರಿಂದ ಆಮದು ಮಾಡ್ಕೊಳ್ಳಲ್ಲ, ನನಗೆ ನಾನೇ ಅಳವಡಿಸ್ಕೊತೀನಿ. ನಾನು ಯಾರನ್ನೂ ಕೊಲೆ ಮಾಡಲ್ಲ, ಯಾವ ವಸ್ತುಗೂ ಯಾವ ಜೀವಿಗೂ ನಾನು ಹಿಂಸೆ ಮಾಡಲ್ಲ, ಹಿಂಸೆಯನ್ನ ತ್ಯಜಿಸಿ ಕೊಲ್ಲುವುದನ್ನ ರಕ್ತಪಾತವನ್ನ ನಾನು ನಿಲ್ಲಿಸ್ತೀನಿ ಅಂತೇಳಿ ಪಾಣಾತಿಪಾತ ವೇರಮಣಿ ಅಂತ ಹೇಳಿದಾರಲ್ಲ. ಸೊ ಈ ಪಾಣಾತಿಪಾತ ವೇರಮಣಿ ಅಂತಕ್ಕಂಥದ್ದು ಹಿಂಸೆಯನ್ನ ತ್ಯಜಿಸ್ತೀನಿ, ರಕ್ತವನ್ನ ಹರಿಸಲ್ಲ ಅಂತ ಇದ್ದೇವೆ. ಸಮಾಜದಲ್ಲಿ ಶಾಂತಿ ನೆಲೆಸ್ತಕ್ಕಂಥ ಬಹುದೊಡ್ಡ ಕೆಲಸ ಅದು. ನೋಡಿ, ಗೌತಮ ಬುದ್ಧ ಸಮಾಜದ ಶಾಂತಿಗೋಸ್ಕರ 5,000 6,000 ವರ್ಷಗಳಿಂದ ಹೇಳಿರ್ತಕ್ಕಂಥದ್ದು ಇವತ್ತು ನಿನ್ನೆ ಮೊನ್ನೆದಲ್ಲ, ಅದು 6,000 ವರ್ಷಗಳಿಂದ ಹೇಳಿದ್ದಾರೆ. ಮತ್ತೆ ಕಳ್ಳತನ ಮಾಡದೆ ಇನ್ನೊಬ್ಬರ ವಸ್ತುಗಳನ್ನ ನಾನು ಎತ್ತಕೊಳ್ಳದೇನೆ ಜೀವನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ನಿಮ್ಗೆ ಶಾಂತಿ ನೆಲೆಸುತ್ತೆ ಅಂತಂದ್ರೆ ನಿಮ್ಗೆ ಯಾವ ರಕ್ಷಣೆಯ ಅವಶ್ಯಕತೆನೂ ಇಲ್ಲ. ಇನ್ನೊಬ್ಬರ ಆಸ್ತಿಯನ್ನು ಎತ್ತಕೊಳ್ಳಲ್ಲ ಅಂತಂದ್ರೆ ನಿಮಗೆ ಯಾವ ವೈರಿಗಳೂ ಹುಟ್ಟೋದಿಲ್ಲ. ಮತ್ತೆ ನಶೆ ಬರುವಂತ ಮಾದಕ ವಸ್ತುಗಳನ್ನ ಸೇವನೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಸೇವನೆ ಮಾಡೋದಿಲ್ಲ ಅಂತ ಅಂದಾಗ ಅಲ್ಲಿ ನಶೆ ಮತ್ತು ಮಾದಕ ವಸ್ತುಗಳ ಸೇವನೆ ಮಾಡೋದಿಲ್ಲ. ನಿನ್ನ ಮನಸ್ಥಿತಿ ನಿನ್ನ ಕೈಯಲ್ಲಿರುತ್ತೆ. ನೀನು ತಗೊಳ್ತಕ್ಕಂಥ ತೀರ್ಮಾನಗಳು ಪರ್ಫೆಕ್ಟ್ ತೀರ್ಮಾನಗಳಾಗಿರುತ್ತೆ. ನಿನ್ಗೆ ಸಮಾಜದಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ಯಾಕೆಂತಂದ್ರೆ ನಿಮ್ಮ ಮನೇಲಿ ನೀವು ಕುಡುಕಾಗಿದ್ರೆ ನಿಮ್ಗೆ ಬೆಲೆ ಕೊಡ್ತಾರ? ಸಮಾಜ ಬೆಲೆ ಕೊಡುತ್ತಾ? ಕುಡ್ದವ್ನಿಗೆ ಮದ್ಯ ಮಾದಕಗಳನ್ನು ಸೇವನೆ ಮಾಡಿ ಕುಡುಕ ಬಿಸಾಕ ಯಾವನ ಅಂತ ಅಂತಾರೆ ಸೊಸೈಟಿ. ಸೊ ಹೀಗೆ ಅವರು ಒಬ್ಬ ಸಾಮಾಜಿಕ ವೈದ್ಯನಾಗಿ, ಒಬ್ಬ ಸಾಮಾಜಿಕ ಶಾಂತಿ ಸ್ಥಾಪನೆಗಾರನಾಗಿ, ಮತ್ತೆ ಕಳ್ಳತನ ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಾಮಾಜಿಕ ಪೊಲೀಸ್ ಆಗಿ, ಒಬ್ಬ ಸಾಮಾಜಿಕ ನ್ಯಾಯಾಧಿಪತಿಯಾಗಿ ಗೌತಮ ಬುದ್ಧ ಕಾಣಿಸ್ಕೊಂಡಿರೋದ್ರಿಂದ ಬುದ್ಧನ ಧಮ್ಮ ಈ ನೆಲಕ್ಕೆ ಅತ್ಯಗತ್ಯವಾಗಿದೆ. ಬುದ್ಧನ ಧಮ್ಮ ಈ ನೆಲದಲ್ಲಿ ಸರ್ವನಾಶ ಆಗ್ತಕ್ಕಂಥ ಮನುವಾದಿಗಳ ಪಿತ್ತೂರಿಯ ಫಲವಾಗಿ ಇವತ್ತು ನಾವು ಪರಸ್ಪರ ಕಚ್ಚಾಡುವ ಗುಂಪುಗಳಾಗಿದ್ದೇವೆ. ಈ ಪರಸ್ಪರ ಕಚ್ಚಾಡುವ ಗುಂಪುಗಳನ್ನ ಬೆಸಿತಕ್ಕಂಥ ಒಂದೇ ಒಂದು ಸಾಧನ ಅಂದ್ರೆ ಅದು ಬುದ್ಧನ ಧಮ್ಮ ಅಂತೇಳಿ ಗೌತಮ ಬುದ್ಧನ ಧಮ್ಮವನ್ನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಒಪ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಮರುಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅದನ್ನ ಯಾರೋ ಕೊಟ್ಟ ಪುಸ್ತಕದಿಂದಾಗ್ಲಿ ಅವರು ಅದನ್ನ ಅಧ್ಯಯನ ಮಾಡ್ತಕ್ಕಂಥದ್ದಲ್ಲ. ಬುದ್ಧ ಮತ್ತು ಆತನ ಧಮ್ಮವನ್ನೇ ಅಧ್ಯಯನ ಮಾಡಿ ಅವರ ಕೊನೆಯ ದಿನದಲ್ಲೂ ಕೂಡ ನಾಳೆ ಸತ್ತೋಗ್ತಾ ಇದ್ದೀನಿ ಅಂತಕ್ಕಂಥ ಸಂದರ್ಭದಲ್ಲಿ ಬುದ್ಧ ಅಂಡ್ ಹಿಸ್ ಧಮ್ಮ ಅಂತಕ್ಕಂಥ ಒಂದು ಕೃತಿಯನ್ನ ಬರೆದು ಅದರ ಮುಖಪುಟವನ್ನ ಹೀಗೆ ವಿನ್ಯಾಸ ಮಾಡಬೇಕು ಅಂತೇಳಿ ನಾನಕ್ ಚಂದ್ರ ಹತ್ತೂರ್ ಅವ್ರಿಗೆ, ಅವ್ರ PA ಅವ್ರಿಗೆ ಕೊಟ್ಟು ಅವರು 11 ಗಂಟೆ ರಾತ್ರಿ 12 ಗಂಟೆಗೆ ಅವ್ರ ಪ್ರಾಣ ಹೋಗ್ತಾ ಇರುತ್ತೆ. 11 ಗಂಟೆ ರಾತ್ರಿಗೆ ಇದರ ಮುಖಪುಟ ಹೀಗೆ ಬರಬೇಕು, ಇಂಥ ಕಡೆ ನೀವು ಪ್ರಿಂಟ್ ಕೊಡಬೇಕು ಅಂತೇಳಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಕೊನೆಯ ಕ್ಷಣದಲ್ಲೂ ಕೂಡ ಬುದ್ಧನನ್ನ ಪ್ರಾರ್ಥಿಸಿ, ಬುದ್ಧನನ್ನ ಪೂಜಿಸಿ, ಬುದ್ಧನನ್ನ ಮರುಸ್ಥಾಪನೆಗೊಳಿಸೋದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ ಹೊರತು ಬೇರೆದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಸೊ ಹಾಗಾಗಿ ಬುದ್ಧ ಧಮ್ಮವನ್ನ ಮತ್ತೆ ಶಿಕ್ಷಣವನ್ನ ಈ ಭಾರತ ದೇಶಕ್ಕೆ ಅಂಟಿರ್ತಕ್ಕಂಥ ಎಲ್ಲ ಜಾಡ್ಯಗಳಿಂದಲೂ ಜನಸಾಮಾನ್ಯರನ್ನ ವಿಮುಕ್ತಿಗೊಳಿಸೋದಕ್ಕೆ, ವಿಮೋಚನೆಗೊಳಿಸೋದಕ್ಕೆ, ಧಾರ್ಮಿಕ ಮೌಢ್ಯ ಕಂದಾಚಾರಗಳಿಂದ ಅವ್ರನ್ನ ಬಿಡುಗಡೆಗೊಳಿಸೋದಕ್ಕೆ, ಮಹಿಳೆಯರ ಮೇಲೆ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯವನ್ನ ಕೊನೆಗಾಣಿಸೋದಕ್ಕೆ
ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಗಿದ್ದಾರೆ ಅಂತಂದ್ರೆ ಅನ್ಯಾಯದ ವಿರುದ್ಧ ನಡೆದಿರ್ತಕ್ಕಂಥ ಕಾಳಗದ ಸಂಕೇತವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಕಾಣಿಸ್ಕೊಂಡಿದ್ದಾರೆ ಈ ಜಗತ್ತಲ್ಲಿ. ಅನ್ಯಾಯದ ವಿರುದ್ಧ ನಡೆದಿರ್ತಕ್ಕಂಥ ಕಾಳಗದ ಸಂಕೇತ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು. ಸೊ ಹೀಗೆ ನಾವು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನಮ್ಮ ಮಕ್ಕಳಿಗೆ, ಸಮಾಜಕ್ಕೆ, ಸೊಸೈಟಿಗೆ, ಮಹಿಳೆಗೆ ಇನ್ಸ್ಪೈರ್ ಆಗ್ತಕ್ಕಂಥ ರೀತಿಯಲ್ಲಿ, ಅನುಕರಣೆ ಆಗ್ತಕ್ಕಂಥ ರೀತಿಯಲ್ಲಿ, ಆದರ್ಶವಾಗ್ತಕ್ಕಂಥ ರೀತಿಯಲ್ಲಿ ವಿವರಿಸಬೇಕೇ ವಿನಃ ತಪ್ಪು ಸಂದೇಶಗಳನ್ನು ಮತ್ತು ಕೆಲವರು ಯಾರ್ಯಾರೋ ಕೊಟ್ಟಿರ್ತಕ್ಕಂಥ ಎಲ್ಲೆಲ್ಲೋ ಇರ್ತಕ್ಕಂಥ ಸಂದೇಶಗಳನ್ನು ಕೊಡ್ತಕ್ಕಂಥದ್ದು. ಯಾಕೆಂದರೆ ಜಗತ್ತನ್ನೇ ಅಧ್ಯಯನ ಮಾಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್. ಜಗತ್ತಲ್ಲಿ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಯನ ಪೀಠಗಳಿದೆ, ಅವ್ರ ಪುತ್ಥಳಿಗಳಿದೆ, ಅವ್ರನ್ನ ಆರಾಧಿಸ್ತಾ ಇದ್ದಾರೆ, ಅವ್ರನ್ನ ಅನುಸರಿಸ್ತಾ ಇದ್ದಾರೆ. ಆದರೆ ನಾವು ಅನುಸರಿಸುವಾಗ ಸ್ಪಷ್ಟವಾಗಿ, ನಿಖರವಾಗಿ ನಮ್ಮ ಅನುಸರಣೆ ಅಷ್ಟೇ. ನಾನು ಯಾರ ಮನಸ್ಸಿಗೂ ನೋವು ಮಾಡೋದಕ್ಕಾಗಲಿ, ಯಾರನ್ನು ಹೀಯಾಳ್ಸೋದಕ್ಕಾಗಲಿ, ಯಾರನ್ನು ಟೀಸ್ ಮಾಡೋದಕ್ಕಾಗಲಿ ನಾನು ಖಂಡಿತ ಮಾತಾಡಿಲ್ಲ. ಇಷ್ಟು ಹೇಳಿ ನಾನು ಭಾಷಣ ಮಾಡ್ಬೋದಲ್ಲ, ಆಲ್ರೆಡಿ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ತುಂಬ ನೀಟಾಗಿ ಅರ್ಥ ಮಾಡಿಸಿದ್ದಾರೆ ಅಂತ ನಾನನ್ನು ಕೂಡ ಭಾವಿಸ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ವರ್ಷದ ಹುಟ್ಟುಹಬ್ಬ ನಾವೆಲ್ಲ ಪ್ರೀತಿಯಿಂದ, ಸಂತೋಷದಿಂದ ನಾವೆಲ್ಲ ಮಾಡ್ತಾಯಿದ್ದೀವಿ. ಅವರ ಆಶೀರ್ವಾದ, ಮಾರ್ಗದರ್ಶನ ಅವರ ಜೊತೆಯಲ್ಲಿ ನಾವು ಕೂಡ ಪಡ್ಕೊಂಡು ಹೋಗೋಣ ಅಂತ ನಾನದು ಕೂಡ ಆಸ್ತಾ. ಮೇಡಮ್, ನಾನು ಈ ಒಂದು ವೇದಿಕೆಯ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇರೋದು ಏನಂತಂದರೆ, ನಮ್ಮೆಲ್ಲ ದಲಿತ ಪರ ಸಂಘಟನೆಗಳು, ಬಹುಜನ ಚಳುವಳಿಗಾರರು, ಕನ್ನಡ ಪರ ಸಂಘಟನೆಗಳು, ನಾವೆಲ್ಲರೂ ಕೂಡ ಇದ್ದೀವಿ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಉಳಿದಿದೆ ಮೇಡಮ್. ಎಲ್ಲರೂ ಅಂಥ ಮಹಾನಾಯಕರ ಒಂದು ಆಸೆ ಆಕಾಂಕ್ಷೆಗಳು ನಾವು ಮಾಡ್ತೀವಿ, ಅವರ ಒಂದು ಆಲೋಚನೆಗಳು ನಮ್ಮಲ್ಲಿವೆ. ಅದು ಇತಿಹಾಸವಾಗಿ ಆಗ್ಬೇಕಂತಂತಂದ್ರೆ ನಮ್ಮೆಲ್ಲ ಒಕ್ಕೊರಳಿನ ಮಾತು ಏನಂತಂತಂದ್ರೆ, ಕಾರ್ಯರೂಪಕ್ಕೆ ಬರದಂತಹ ಕೆಲವೊಂದು ಕನಕಪುರದಲ್ಲಿ ಆಗಬೇಕಾಗಿದೆ. ಅದು ಏನು ಅಂತಂತಂದ್ರೆ, ನಾವು ಹಿಂದೆನೂ ಮಾತಾಡಿದ್ದೀವಿ, ಅದರಿಂದನೂ ಮಾತಾಡ್ಕೊಂಡೇ ಬರ್ತಾ ಇದ್ದೀವಿ. ಇದ್ದಂಥ ತಹಸೀಲ್ದಾರ್ ಆಗಿರ್ಬೋದು, ಮತ್ತು ನೀವಾಗಿರ್ಬೋದು, ಇವತ್ತು ನೀವು ಈಗ ಸದ್ಯಕ್ಕೆ ನೀವೇ ಇರೋದ್ರಿಂದ ನಾವು ನಿಮ್ಮನ್ನೇ ಕೂಡ ಮನವಿ ಮಾಡ್ತಾ ಇದ್ದೀವಿ. ಹೆಂಗೂ ಕಮಿಷನರ್ ಕೂಡ ಮಾದೇಶ್ವರು ಜೊತೆಲೇ ಇದ್ದಾರೆ. ಈ ಸರ್ಕಲ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸರ್ಕಲ್ ಅಂತ ಹೆಸರು ಈಗ ಆಲ್ರೆಡಿ ರಿಸರ್ವೇಷನ್ ಪಾಸ್ ಆಗಿದೆ, ಅದು ಆಗಬೇಕಾಗಿದೆ. ತಿರ್ಗಾ ಬಾಬಾ ಸಾಹೇಬ್ರದ್ದು ಪರಿನಿಬ್ಬಣ ಬರುತ್ತೆ, ಅದಾದ ನಂತರ ತಿರ್ಗಾ ಬರ್ತಡೇ ಬರುತ್ತೆ, ತಿರ್ಗಾ ಅದೇ ವಿಚಾರ ಮಾತಾಡ್ತೀವಿ, ಹೊರಟೋಗ್ಬಿಡ್ತೀವಿ. ಇಷ್ಟೇನಾ? ಬರ್ತಡೇ ಬರುತ್ತೆ, ಹೋಗುತ್ತೆ, ಅವರು ತೀರೋಗ್ತಾರೆ, ಆ ವಿಚಾರ ಕಾರ್ಯಕ್ರಮ ಮಾಡ್ತೀವಿ, ಹೊರಟೋಗ್ತೀವಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದಿನ ಪೀಳಿಗೆ ಅಂಬೇಡ್ಕರ್ ಅಂತಂದ್ರೆ ಯಾರು ಅಂತ ಗೊತ್ತಾಗ್ಬೇಕಲ್ಲ ನಮಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ಇತಿಹಾಸ ಮರಳು ಕಳಿಸ್ಬೇಕಲ್ಲ, ಇತಿಹಾಸ ಕಾಣಬೇಕಲ್ಲ. ಹಾಗಾಗಿ ಈ ಸರ್ಕಲ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸರ್ಕಲ್ ಅಂತ ಹೇಳಿ ಅದಕ್ಕೊಂದಷ್ಟು ದುಡ್ಡು ಕೂಡ ಮೀಸಲಿಟ್ಟಿದ್ದಾರೆ. ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಅದು PW ಅವ್ರದ್ದು, ರಸ್ತೆಯವ್ರದ್ದು ಸಮಸ್ಯೆನೋ ಅಥವಾ ನಗರಸಭೆ ಸಮಸ್ಯೆನೋ ನಮ್ಗೆ ಗೊತ್ತಿಲ್ಲ. ಇದು ಪದೇ ಹೋಗ್ತಾ ಇದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಮತ್ತು ಅವರ ಒಂದು ಚಿಂತನೆ ಉಳ್ಳಂತಹ ನಾಯಕರುಗಳಿಗೆ ನಿಜವಾಗ್ಲೂ ನೋವಿನ ಸಂಗತಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತ್ಡೇ ಆಗಿರೋದ್ರಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಮತ್ತೆ ವಾಯಿಂಟೆಕ್ಸ್ ಮುಂದೆ ಇದ್ರ ಹತ್ರ, ಹೌಸಿಂಗ್ ಬೋರ್ಡ್ ಹತ್ರ ಇರುವಂತಹ ಆ ಸರ್ಕಲ್ಗೆ ಬಾಬು ಜಗಜೀರವರವರ ಒಂದು ಸರ್ಕಲ್ ಅಂತ ಹೇಳಿ ಹೆಸರನ್ನು ಕೂಡ ಮಾಡಿದ್ದಾರೆ. ಅದು ಕೂಡ ಫೈನಲ್ ಆಗಿಲ್ಲ. ದಯವಿಟ್ಟು ಇಲ್ಲಿ ಇವತ್ತು ಈ ದಿನನೇ ಈ ಕ್ಷಣದಲ್ಲೇ ಒಂದು ನೀತಿ ಸಂಹಿತೆ ಇದ್ರೂ ಸಹ ಒಂದು ಸಂತೋಷದ ಸುದ್ದಿ ಹೇಳಲೇಬೇಕು ಮೇಡಮ್. ಇಲ್ಲ ಅಂದರೆ ನಾವು ನೆಕ್ಸ್ಟ್ ವರ್ಷ ನಿಮ್ಮನ್ನು ಬಿಟ್ಟು ನಾವೆಲ್ಲನೂ ಕೂಡ ನಿಮ್ಮ ಸೋಬತ್ತೆ ಬೇಡ, ನಿಮ್ಮ ತಾಲೂಕು ಆಡಳಿತ ಸೋಬತ್ತೆ ಬೇಡ. ನಾವೆಲ್ಲ 100 ರೂಪಾಯಿ 500 ರೂಪಾಯಿ ಹಾಕೊಂಡು ಇವತ್ತು ಬರ್ತಡೇ ಮಾಡಿದ್ದೀವಿ. ಅದೇ ಥರ ನಾಳೆ 500,000 ಹಾಕೊಂಡು ಗ್ರ್ಯಾಂಡಾಗಿ ಮಾಡ್ತೀವಿ. ಒಂದು 50,000 40,000 ಜನ ಸೇರಿಸಿ ನಾವೇ ಮಾಡ್ತೀವಿ. ಈ ತಾಲೂಕಿಗೆ ಕೆಟ್ಟ ಹೆಸರು ಬರೋಂಥದ್ದು ಸಾಧ್ಯತೆ ಇದೆ. ಹಂಗಾಗಬಾರ್ದು ಅಂತಂದರೆ ದೃಢವಾದ ನಿರ್ಧಾರವನ್ನು ಇವತ್ತೇ ಇಲ್ಲೇ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ ನಾನು ಈ ಮಾತನ್ನು ಅವರು ಮನವಿ ಕೊಟ್ಟು ಹಳೇದು ಇರುವಂಥದ್ದು ಹಳೇದು, ಹೊಸದಲ್ಲ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆಲೆಸಿರುವಂಥ DO-ನವರೇ, ಕಮಿಷನರ್ ಅವರೇ, BO-ನವರೇ, ಹಾಗೂ ಮಲ್ಲಿಕ್ ಅವರೇ, ಅವರೇ, ರಮೇಶ್ ಅವರೇ, ಎಲ್ಲ ಸಂಘ ಸಂಘಟನೆಯ ಸದಸ್ಯರುಗಳೇ, ಹಾಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ, ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಗೊತ್ತು ಇವತ್ತು ಅಂಬೇಡ್ಕರ್ ಜಯಂತಿನ ನಾವು ಆಚರಿಸ್ತಾ ಇದ್ದೀವಿ. ಇದು 133ನೇ ಅಂಬೇಡ್ಕರ್ ಜಯಂತಿ. ಹಾಗೆ ನಾನು ಫಸ್ಟು ಶುಭಾಶಯವನ್ನು ಕೊಡ್ತೀನಿ.
ಇದು ಆ್ಯಕ್ಚುಲಿ ತುಂಬ ಜೋರಾಗಿ ಆಗಬೇಕಾಗಿರೋಂಥ ವಿಚಾರ. ನಾನು ಬಂದಾಗಿಂದನೂ ಬರೀ ಎಲೆಕ್ಷನ್ನೇ ಇದೆ, ನೀತಿ ಸಂಹಿತೆನೇ ಇದೆ. ಇವತ್ತು ಹೋಮ್ ವೋಟಿಂಗ್ ಎಲ್ಲ ಕಲಿಸ್ಕೊಡ್ತೀವಿ, ಬೆಳಗ್ಗೆ 6 ಗಂಟೆಯಿಂದನೂ ಕೆಲಸ ಎಲ್ಲರಿಗೂ ಗೊತ್ತಿರೋವಂಥದ್ದು. ಆ ಕಾರಣ ನಾವು ಸಿಂಪಲ್ಲಾಗಿ ಇಲ್ಲಿ ಮಾಡಬೇಕು ಅಂತ ಆಯಿತು. ಅದು ಬಿಟ್ಟು ಇನ್ನೇನಿಲ್ಲ. ಆ್ಯಕ್ಚುಲಿ ಇದು ರಾಷ್ಟ್ರೀಯ ಹಬ್ಬ. ಏನು ನಾವು ಸ್ವಾತಂತ್ರ್ಯ ದಿನಾಚರಣೆನೋ ರಿಪಬ್ಲಿಕ್ ಡೇನೋ ಹೇಗೆ ಆಚರಿಸ್ತೀವೋ ಹಾಗೆ ಅಂಬೇಡ್ಕರ್ ಜಯಂತಿನೂ ಕೂಡ ಅದು ಒಂದು ರಾಷ್ಟ್ರೀಯ ಹಬ್ಬ. ಆಮೇಲೆ ಎಲ್ಲರೂ ಮನಸ್ಸಲ್ಲಿ ಅದು ಕರಗತ ಆಗಿಬಿಟ್ಟಿದೆ. ಯಾರಿಗೂ ಏನು ಇದು ಮಾಡಬೇಕಾಗಿಲ್ಲ. ಅದೇನಂದರೆ ನಾನು ಪ್ರತಿ ಭಾಷೆಯಲ್ಲೂ ಹೇಳ್ತಾ ಇರ್ತೀನಿ, ಪ್ರತಿ ವ್ಯಕ್ತಿಯಲ್ಲೂ ಅದು ಇರಬೇಕದು, ಗುಂಪಲ್ಲಿ ಹೇಳೋದಲ್ಲ. ನಮ್ಮ ರಮೇಶ್ ಹೇಳಿದ್ರು, ಈಗ ಪುಟ್ಟಳಿನ ಹಾಕಬೇಕು, ಎಸ್ಸನ್ನ ಹಾಕಬೇಕು, ನಮ್ಮ ಮುಂದೆ ಮರುಕಳಿಸ್ಬೇಕು ಇತಿಹಾಸನ ಅಂತ. ಈಗ ನಾನು ಈ ಸಭೆಯಲ್ಲಿ ಏನಾಯ್ತೀನಿ ಅಂದರೆ, ನಾನು ನಿಜವಾಗ್ಲೂ ನೆಕ್ಸ್ಟ್ ಏನಾದರೂ ಇಲ್ಲಿತ್ತು ಅಂದರೆ ವಿಜೃಂಭಣೆಯನ್ನು ಹಬ್ಬದ ಥರನೇ ಇದನ್ನು ಜೋರಾಗಿ ಆಚರಿಸೋಣ. ಯಾಕೆಂದರೆ ಆಚರಿಸಬೇಕಾದಂಥ ವಿಚಾರ 2 ವರ್ಷ ಸ್ಕಿಪ್ ಆಗಿದೆ. ಅದು ನೆಕ್ಸ್ಟು ನಾನು ಇದ್ದಂತೂ ಅದು ಜೋರಾಗೆ ಮಾಡೋಣ. ಎಲ್ಲರೂ ಸೇರಿ, ಎಲ್ಲರೂ ಕೈ ಡೌಟ್ ಅಂತಲ್ಲ, ಪ್ರೊಸೀಜರ್ ಇರುತ್ತಲ್ಲ, ನಮ್ಗೆ ಪ್ರೊಸೀಜರ್ಸ್ ಇರ್ತವೆ. 100% ಇರ್ತೀನಿ. ಆಯ್ತು. ಆಮೇಲೆ ಇನ್ನೊಂದು ಏನಂದರೆ, ರಮೇಶ್ ಅವ್ರು ಹೇಳಿದಾಗೆ ಏನು ಪುತ್ಥಳಿ ಇದೆ ಅದು ಆಲ್ರೆಡಿ ಕಾರ್ಯರೂಪಕ್ಕೆ ಅರ್ಧ ಆಗಿದೆ ಅಂತ ಹೇಳಿದ್ರೆ, ಏನಿದೆ ಅದು ಪ್ರೊಸೀಜರ್ ಪ್ರಕಾರ CMC ಕಮಿಷನರ್ ಇದ್ದಾರೆ. ಏನು ಈಗ 26 ಕಳೆದ ಮೇಲೆ ಏನು ಆಗಬೇಕು ಪ್ರೊಸೀಜರ್ ಪ್ರಕಾರ ಅದು ಆದಷ್ಟು ಬೇಗ ಮಾಡಲಿಕ್ಕೆ ಇದು ಮಾಡಿ. ಆಮೇಲೆ ಇನ್ನೊಂದು ಅಷ್ಟೇ, ಇದು ಬಾಬು ಜಗಜೀವನ್ ಅವರ ಹೆಸರು ಕೂಡ ಒಂದು ಸರ್ಕಲ್ಗೆ ಬೇಕು ಅಂತ ಹೇಳಿದ್ರು. ಏನು ಪ್ರೊಸೀಜರ್ ಪ್ರಕಾರ 100% ಆಗುತ್ತೆ. ಅದು ಆದಷ್ಟು ಬೇಗ ನೀವು ಸಹಕಾರ ಇಲ್ಲಿ CMC ಕಮಿಷನ್ ಅವರು ಇರ್ತಾರೆ. ಯಾರಿಗೂ ಇದರಲ್ಲಿ ಇದಿಲ್ಲ, ಇದಾಗಬಾರ್ದು ಅನ್ನೋದು ಯಾರಿಗೂ ಇಲ್ಲ. 100% ನನ್ನ ಗಮನಕ್ಕೆ ಬಂದಿದೆ. ಲಾಸ್ಟ್ ಟೈಮು ಕೂಡ ಹೇಳಿದ್ವಿ. ಈಗ ನನಗೆ ನಿನ್ನೆ ಕೂಡ ರಮೇಶ್ ಅವ್ರು ಮಾತಾಡಿದ್ರಿಂದ 100% ಏನು ಪ್ರೊಸೀಜರ್ ಪ್ರಕಾರ ಆಗಬೇಕು, ಮಾಡೇ ಮಾಡ. ಅದು ಎಲ್ಲರಿಗೂ ಹೇಳಿದಾಗ ಅದು ಎಲ್ಲರದ್ದು ಆಸ್ತಿ. ಅದು ಇಟ್ಸ್ ನಾಟ್ ದಟ್ ನಮ್ಮ ದಲಿತರದ್ದು ನಮ್ಮವ್ರದ್ದು ಅಲ್ಲ, ಎಲ್ಲರ ಆಸ್ತಿ. ಈಗ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಇವೊಂದು ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ ಸಂವಿಧಾನ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಂವಿಧಾನ ಶಿಲ್ಪಿ ಅಂತ ಅನ್ಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಶಿಲ್ಪಿ ಅನ್ಬೇಕಿದ್ರೆ ಆ ಕೆತ್ತನೆನ ಎಲ್ಲ ಶಿಲ್ಪಿಗಳನ್ನೂ ನೀವು ನೋಡಿರ್ಬೋದು. ಒಂದು ಇದು ಮಾಡಬೇಕಾದ್ರೆ ಕೆತ್ತಬೇಕಿದ್ರೆ ಅದು ಈಸಿಯಾಗಿ ಹೊಡೆದ ತಕ್ಷಣ ಆಗ್ಬಿಡಲ್ಲ. ಮೈನ್ಯೂಟಾಗಿ ಅದು ಇದು ಮಾಡ್ತಾ ಹೋಗಬೇಕು. ಒಂದು ನೀವು ಕಾನ್ಸ್ಟಿಟ್ಯೂಷನ್ನ ನಾವು ಬರಿಬೇಕಿದ್ರೆ ಅದು ಅಷ್ಟು ಈಸಿ ಇರಲಿಲ್ಲ. ವಿಶ್ವಗುರು ಅಂತ ಹೇಳ್ತಾರೆ. ಏನಕ್ಕೆ ವಿಶ್ವಗುರು ಅಂತ ಹೇಳ್ತಾರೆ? ಫಸ್ಟು ಅದು ಬೇಕು ನಮಗೆ. ವಿಶ್ವಗುರು ಅನ್ಬೇಕಿದ್ರೆ ಅನ್ಸ್ಕೋಬೇಕಿದ್ರೆ ಅಷ್ಟು ಈಸಿ ಇಲ್ಲ. ಎಷ್ಟು ಜನ ಹುಟ್ಟಿದ್ದಾರೆ, ಹೋಗಿದ್ದಾರೆ. ಆ್ಯಂಡ್ ಮೋರೋವರ್ ಭಾರತ ತುಂಬ ಜಿಯೋಗ್ರಫಿಕಲಿ ದೊಡ್ಡದು, ಭೌಗೋಳಿಕವಾಗಿ ತುಂಬ ಅತಿ ದೊಡ್ಡ ವಿಸ್ತೀರ್ಣವನ್ನು ಇಡ್ತಿರುವಂಥದ್ದು. ಜೊತೆಗೆ ಇನ್ನೊಂದೇನು ಅಂದರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲರೂ ಒಂದೇ ಥರ ಇಲ್ಲ. ಇವತ್ತು ನನ್ನ ಭಾಷೆ ಕನ್ನಡ ಆಗಿರ್ತದೆ. ಎಲ್ಲ ಬಹುಭಾಷಿಕ ಭಾರತ ಇದು. ಇವನ್ ಊಟದಲ್ಲಿರ್ಬೋದು, ಜಿಯೋಗ್ರಫಿ ತೊಗೊಂಡ್ರೆ, ನಮ್ಮ ಎನ್ವೈರನ್ಮೆಂಟ್ ತೊಗೊಂಡ್ರೆ, ಈಗ ಇಲ್ಲಿದ್ದಂಗೆ ಮಂಡ್ಯದಲ್ಲಿಲ್ಲ, ಮೈಸೂರಲ್ಲಿಲ್ಲ. ಆ್ಯಕ್ಚುಲಿ ಈಗ ಧಾರವಾಡ, ಹುಬ್ಳಿಯಲ್ಲೆಲ್ಲ ಮಳೆ ಬರ್ತಾ ಇದೆ, ಇಲ್ಲಿ ಮಳೆ ಬರ್ತಾ ಇದೆ, ಇನ್ನೂ ಮಳೆ ಶುರುವಾಗಿಲ್ಲ. ಎಷ್ಟೋ ಇದ್ರೆ ಹಂಗಿದ್ದಾಗ ಅವರು ಆ ಕಾನ್ಸ್ಟಿಟ್ಯೂಷನ್ನ ಬರಿಬೇಕಿದ್ರೆ, ಎಲ್ಲರಿಗೂ ಸಮಾನತೆನ ತರಬೇಕು ಅಂದರೆ ಅಷ್ಟು ಈಸಿ ಇರಲಿಲ್ಲ. ಈಗ ನನಗೇನೋ ಇಷ್ಟ ಇರ್ತದೆ, ರಮೇಶ್ಗೇನೋ ಇಷ್ಟ ಇರುತ್ತೆ, ಇನ್ನೊಬ್ರಿಗೆ ಇನ್ನೇನೋ ರುಚಿ ಕೊಡುತ್ತೆ, ಏನೋ ಊಟ ತಿನ್ನಬೇಕು ಅನಿಸುತ್ತೆ, ಎಲ್ಲೋ ಬದುಕಬೇಕು ಅನಿಸುತ್ತೆ, ಎಲ್ಲೋ ಮನೆ ಇರಿಸಬೇಕು ಅಂತ ಅನಿಸುತ್ತೆ. ಆರ್ಟಿಕಲ್ 19 ಅನುಚ್ಛೇದ 19 ನೀವು ತೊಗೊಳ್ರಿ, ರೈಟ್ ಟು ಮೂವ್ಮೆಂಟು, ರೈಟ್ ಟು ಫುಡ್ಡು, ರೈಟ್ ಟು ರೆಸಿಡೆನ್ಸು, ಆಮೇಲೆ ಈಗ ಫ್ರೀ ಆ್ಯಂಡ್ ಫೇರ್ ಎಜುಕೇಷನು ಎಲ್ಲರಿಗೂ ಎಲ್ಲ ಏನು. ಈಗ ಒಬ್ಬ ವ್ಯಕ್ತಿ, ನಾನು ಈಗ ಹೇಳಿದ್ರು ಹೆಣ್ಣು ಮಕ್ಕಳಿಗೆ ರೈಟ್ಸೇ ಇರಲಿಲ್ಲ, ವೋಟ್ ಹಾಕೋ ರೈಟ್ಸೇ ಇರಲಿಲ್ಲ, ಅದು ಸಿಕ್ತು. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಒಬ್ಬ ಹೆಣ್ಮಕ್ಳಾಗಿ ಆ ರೈಟ್ಸ್ ಬಂದಿರೋದೇ ನನಗೆ ಸಂವಿಧಾನದಿಂದ. ಆ ಮಟ್ಟಕ್ಕೆ ಅವರು ಬರಲಿಲ್ಲ ಅಂದರೆ 100% ಹಿಂದೆ ಏನು ಹೆಣ್ಮಕ್ಳು ಪಾತ್ರ ತೊಳ್ಕೊಂಡು ಮನೆ ಒಳಗೆ ಸೀಮಿತವಾಗಿರ್ತಿದ್ರು, ಅಷ್ಟರಲ್ಲೇ ಇರ್ತಿದ್ರು. ಯಾರು ಮುಂದೆ ಬರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇವತ್ತು ಭೂಮಿಯಿಂದ ಆಕಾಶದವರೆಗೂ ಹೆಣ್ಮಕ್ಳಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಲ್ಲ. ಬಸ್ ಡ್ರೈವರ್ ಮಾಡ್ಬೋದು. ಇವತ್ತು ನನಗೆ ಕಷ್ಟ ಆಗುತ್ತೆ, ಒಂದು ಡ್ರೈವಿಂಗ್ ಬಂದರೆ ನಾನೇ ಓಡಿಸ್ಬೋದು, ನಾನೇ ಇಂಡಿಪೆಂಡೆಂಟಾಗಿ ಬದುಕ್ಬೋದು. ಸ್ವಾವಲಂಬತನ ಕೊಟ್ಟಿದೆ ಕಾನ್ಸ್ಟಿಟ್ಯೂಷನು. ಅಷ್ಟು ಈಸಿ ಅಲ್ಲ, ಸಂವಿಧಾನ ಅನ್ನೋದು ಅಷ್ಟು ಈಸಿ ಅಲ್ಲ. ನಾನಿವತ್ತು ಬದುಕ್ತಿರೋದು ಸಂವಿಧಾನದ ಅಡಿಯಲ್ಲೇ. ಒಂದು ಏನು ನೀತಿ ಸಂಹಿತೆ ಇದೆ, ಅದು ಸಂವಿಧಾನದ ಅಡಿಯಲ್ಲೇ. ನಾನಿಲ್ಲಿ ಮಾತಾಡಬೇಕಿದ್ರೆ ಎಲ್ಲರೂ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ.
ರೈಟ್ ಟು ಸ್ಪೀಚ್ ಅಂತ ಇರ್ತದೆ, ಅದಕ್ಕೆ ಡಿಫಾಮೇಷನ್ ಆ್ಯಕ್ಟ್ ಕೊಟ್ಟಿದ್ದಾರೆ, ಇಷ್ಟ ಬಂದಂಗೆ ಮಾತಾಡಲಿಕ್ಕೂ ಆಗಲ್ಲ. ಆಮೇಲೆ ನಮ್ಮ ಇದು ಅಂಬೇಡ್ಕರ್ ಅವ್ರನ್ನ ತೊಗೊಂಡ್ರೆ ಫಂಡಮೆಂಟಲ್ ರೈಟ್ಸು, ಮೂಲಭೂತ ಹಕ್ಕುಗಳನ್ನ ಯಾರು ಕೊಟ್ಟಿದ್ದಾರೆ? ಫಂಡಮೆಂಟಲ್ ರೈಟ್ಸು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಸಂವಿಧಾನದಲ್ಲಿ, ಎಲ್ಲರಿಗೂ ಸಮಾನತೆಯನ್ನು ತರ್ತಾರೆ. ನೀನು ಮೇಲು, ನೀನು ಕೆಳಗಡೆ, ಇದೆಲ್ಲ ಇಲ್ಲ. ಅದಕ್ಕೋಸ್ಕರನೇ ರಿಸರ್ವೇಷನ್ ತಂದು ಹಿಂದೆ ಏನೇನು ತೊಂದರೆಗಳಾಗಿತ್ತು ಅದನ್ನೆಲ್ಲ ಸಮಾನತೆನ ತರಬೇಕು ಅಂತಲೇ ಎಲ್ಲ, ಅಂದರೆ ಸಮಾಜದಲ್ಲಿ ಸುಧಾರಣೆಯ ಕಾಯ್ದೆಗಳು ಏನೇನಿದ್ದಾವೆ ಅದನ್ನೆಲ್ಲ ತರ್ತಾರೆ. ಅವರು 1891ರಲ್ಲಿ ಹುಟ್ಟಿದ್ರು ಕೂಡ ಅವರು ಬಾಲ್ಯದಿಂದಲೇ ತುಂಬ ಬುದ್ಧಿವಂತ ಜೀವಿ. ನೀವು ನೋಡಿರ್ಬೋದು, ಮಹಾನ್ ನಾಯಕ ಅಂತ ನೀವು ಒಂದು ಧಾರಾವಾಹಿ ಬರ್ತಿತ್ತು, ಅದನ್ನು ನೋಡಿದ್ರೆ ಎಲ್ಲರಿಗೂ ತುಂಬ ಇನ್ಸ್ಪೈರ್ ಆಗ್ತಿತ್ತು. ಈಗ ನಮ್ಮ ರಮೇಶ್ ಹೇಳಿದಾಗೆ ಎಲ್ಲ ಕಡೆ ಪುತ್ಥಳಿಗಳಿರ್ಬೋದು, ಇಂಥ ಧಾರಾವಾಹಿಗಳಿರ್ಬೋದು, ಈಗಿನ ಮಕ್ಕಳಿಗೆ ಅದನ್ನ ಇನ್ಕಲ್ಕೇಟ್ ಮಾಡೋದು ಬೇಕಾಗಿದೆ. ಈಗ ಅವ್ರು ಹೇಳೋದು ಕೆಲವೊಂದು ಎಲ್ಲ ಹುಡುಕ್ತಾ ಹೋಗ್ತೀವಿ. ಈಗ ಏನೋ ಒಂದು ಸಂದರ್ಭ ಬಂತು, ಏನೋ ಒಂದು ಸಿಚುವೇಶನ್, ಅಡ್ಮಿನಿಸ್ಟ್ರೇಷನಲ್ಲಿ ಏನೋ ಸಮಸ್ಯೆ ಆಯಿತು, ಅವಾಗಷ್ಟೇ ಬುಕ್ ತೆಗೆದು ನೋಡ್ತೀವಿ. ಅದಕ್ಕಿಂತ ಮುಂಚೆನೇ ನಮಗೆ ತಿಳಿದಿರಬೇಕು ಅನ್ನೋದು. ಆ ತಿಳಿದಿರಬೇಕು ಅಂದಾಗ ನಾವು ಏನು ಪ್ರೈಮರಿ ಎಜುಕೇಷನ್ ಇದೆ ಮಕ್ಕಳಲ್ಲಿ, ಜೊತೆಗೆ ಮನೆಯಲ್ಲೂ ಅಷ್ಟೇ. ಮುಂಚೆಲ್ಲ ಹೇಳ್ತಿದ್ರು ಮನೆಯೇ ಮೊದಲ ಶಾಲೆ, ಅಮ್ಮನೇ ಮೊದಲ ಗುರು ಅಂತ ಹೇಳಿ. ಅದು ಈಗಿಲ್ಲ. ಎಲ್ಲರೂ ಏನೋ ಈಗ ಏನಂದರೆ ಇವತ್ತಿನ ಲೈಫ್ ಸ್ಟೈಲ್ಗೆ ಗಂಡ ಹೆಂಡತಿ ಇಬ್ಬರೂ ಕೂಡ ದುಡಿಬೇಕಾಗಿದೆ. ಅವ್ರು ಬೇಗ ಎದ್ದೋಗಿರ್ತಾರೆ, ಮಕ್ಕಳು ಆಮೇಲೆ ಸ್ಕೂಲ್ಗೆ ಹೋಗ್ತಾರೆ. ಅವು ಒಂದು ಇದು ಹೋಗ್ಬಿಟ್ಟಿದೆ. ಮಕ್ಕಳಲ್ಲಿ ಆ ಸಾರನ ತರಬೇಕು, ಅದನ್ನೆಲ್ಲ ಗೊತ್ತಾಗಬೇಕು. ಈಗ ಅವರು ಯಾವ ಥರ ರೈಟ್ಸು, ಯಾವ ಥರ ಕಷ್ಟ ಬಿದ್ದು, ಅಂದರೆ ಒಂದು ಸಮಾನತೆ ತರಬೇಕು ಅಂದರೆ, ಎಲ್ಲರನ್ನೂ ಈಕ್ವಲ್ ಆಗಿ ಮಾಡಬೇಕು ಅಂದರೆ ಅಷ್ಟು ಈಸಿ ಇರಲಿಲ್ಲ. ಅವರ ವಿದ್ಯಾಗತೆ ಇತ್ತಲ್ಲ, ಅದು ಅಷ್ಟು ಈಸಿ ಅಲ್ಲ. ಅವರು ಸಾಯಬೇಕಿದ್ರು ಕೂಡ ಅವ್ರು ಡಯಾಬಿಟೀಸ್ ಬಂದು ಇದೆಲ್ಲ ಆಗಬೇಕು ಅಂದರೆ ಅವ್ರು ಹಗಲು ರಾತ್ರಿ ಅದನ್ನು ಹೋಗ್ತಾ ಇದ್ರು. ನಿಮಗೆಲ್ಲ ಗೊತ್ತಿರ್ಬೋದು, ಬೆಳಕಲ್ಲಿ ಇದು ಕೂಡ ಹೋಗಿ ಇವತ್ತೆಲ್ಲ ಫೆಸಿಲಿಟಿ ಇದೆ, ಎಲ್ಲ ಫೆಸಿಲಿಟಿ ಇದೆ. ನಮ್ಮ ಮಕ್ಕಳಲ್ಲೂ ಅಷ್ಟೇ ಹೇಳೋದು ನಾನು, ನಮಗೆ ಅದು ಬರಬೇಕು. ಆಮೇಲೆ ನಾನು ಇವಾಗಲೂ ಹೇಳೋದಷ್ಟೇ, ಇನ್ನೂ ಕೂಡ ಅಸ್ಪೃಶ್ಯತೆ ಎಲ್ಲೋ ಒಂದು ಕಡೆ ಏನೋ ಒಂದು ಆಚರಣೆ ಆಗುತ್ತೆ ಅಂದರೆ ಅದು ನಿಜವಾಗ್ಲೂ ನಾಚಿಕೆ ಆಗೋಂಥ ವಿಚಾರಗಳು, ಅದು ತಲೆ ಎತ್ತಂಥ ವಿಚಾರಗಳಲ್ಲ. ಅದು ಈ ಸಮಾಜದಲ್ಲಿ ಅಂದರೆ ಈಗ ಕಾಲಘಟ್ಟದಲ್ಲಿ ಅದು ಅಲ್ಲ. ನಾನು ಸಾವಿರ ಸತಿ ಹೇಳ್ತೀನಿ, ಆಲ್ರೆಡಿ ಕೋವಿಡ್ ಬಗ್ಗೆನೂ ಹೇಳ್ತೀನಿ. ಇದು ನೋಡಿ, ಈಗ ನಮಗೇನೋ ಹುಷಾರಿರಲ್ಲ, ಅದು ಯಾರೋ ನೋಡಿ ಇಂಥವ್ರು ಇಂಥ ಜಾತಿ ಇಂಥ ಇದು ಅಂತ ಬರಲ್ಲ. ನಾನು ಇಷ್ಟೇ ಹೇಳೋದು, ಅವರು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸು ಮತ್ತು ಅವ್ರು ಏನೇನು ಮಾಡಿದ್ರು, ಅಡಲ್ಟ್ ಫ್ರಾಂಚೈಸ್ ಇರ್ಬೋದು, ನಮಗೆ ಯಾವ ವಯಸ್ಸಿನಲ್ಲಿ ನಮಗೆ ಯಾವ ಹಕ್ಕನ್ನು ಬೇಕು, ನಾವು ಓಟ್ ಹಾಕೋಂಥ ಹಕ್ಕಿರ್ಬೋದು. ಎಲ್ಲ ಹೆಣ್ಮಕ್ಳು ಕೂಡ ಇರೋದಲ್ಲ, ಅವ್ರಿಗೂ ಕೂಡ ವಿದ್ಯೆ ಬರಬೇಕು, ಅವರು ಮುಂದೆ ಬರಬೇಕು, ಸಮಾಜದಲ್ಲಿ ಎಲ್ಲ ರೀತಿ ಈಕ್ವಲ್ ಆಗಿರಬೇಕು. ಎಲ್ಲ ಮಕ್ಕಳಿಗೂ ಈಕ್ವಲ್ ರೈಟ್ಸ್ ಇರಬೇಕು, ಎಜುಕೇಷನ್ ಇರಬೇಕು, ಹೆಲ್ತ್ಗೂ ಕೂಡ ಸಾಕಷ್ಟು ಈಗ ಪಾಲಿಸಿ ಮಾಡಬೇಕಿದೆ. ಈಗ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇದರಲ್ಲಿ ಮೇಜರ್ ಪಾತ್ರ ವಹಿಸ್ತವ್ರೆ ಇವರು. ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕಮಿಟಿಗಳನ್ನ ತೊಗೊಂಡಾಗ ಮೇಜರಾಗಿ ತೊಗೊಂಡವರೇ ಇವರು. ಈಗ ನೀವು ಅಮೇರಿಕದ್ದು ಕಾನ್ಸ್ಟಿಟ್ಯೂಷನ್ನ ತೊಗೊಂಡ್ರೆ, ಸಂವಿಧಾನ ತೊಗೊಂಡ್ರೆ ತುಂಬ ಚಿಕ್ಕ ಸಂವಿಧಾನ. ಹಾಗೆ ಅವರು ಯಾವ್ಯಾವ ಸಂವಿಧಾನ ಇದೆ ಎಲ್ಲನೂ ಓದಿದ್ದಾರೆ. ಎಲ್ಲನೂ ಓದ್ಬಿಟ್ಟು ಯಾವುದು ನಮಗೆ ಅನುಕೂಲ ಆಗುತ್ತೆ, ನಮಗೆ ನಮ್ಮ ಜನಕ್ಕೆ ಯಾವ ಥರ ಮಾಡ್ಬೋದು ಅಂತ ಅವ್ರದ್ದೇ ಓನ್ ಡಿಸಿಷನ್ ತೊಗೊಂಡು ಎಲ್ಲ ಒಂದು ಕಮಿಟಿನ ಕೂಡಿಸ್ಕೊಂಡು ಮಾಡುವಂಥ ಒಂದು ವಿಚಾರದಾರೆ. ಅದು ಅಷ್ಟು ಈಸಿ ಇರಲ್ಲ. ಈಗ ಓದಿ ಅಂದರೆ ಒಂದು ಆರ್ಟಿಕಲ್ ಓದೋದಕ್ಕೋ ಒಂದು ಸಣ್ಣ ಓದೋದಕ್ಕೋ ನಾವು ತುಂಬ ತೊಗೊಳ್ತೀವಿ. ಎಷ್ಟು ಈಗ ಫ್ರಾನ್ಸಿಂದ ಇರ್ಬೋದು, ಜಪಾನಿಂದ ಇರ್ಬೋದು, ಎಲ್ಲ ಕಾನ್ಸ್ಟಿಟ್ಯೂಷನ್ನ ತೊಗೊಂಡು ಯಾರು ಯಾವುದು ಯಾವ ಥರ ಹೋಗಬೇಕು ಅನ್ನೋದನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ನಾವು ಲಾಸ್ಟ್ ಟೈಮು ಕೂಡ ಬಾಬು ಜಗಜೀವನ್ ರಾವ್ ಇದನ್ನು ನೋಡಿದ್ವಿ. ಅವರು ಕೂಡ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಏನೇನು ಮಾಡಬೇಕು, ನಮ್ಮ ಸಮಾಜಕ್ಕೆ ಏನು ಈಕ್ವಲೆಂಟ್ ಆಗಿ ಮಾಡಬೇಕು ಅನ್ನೋದನ್ನ ಹೋಯಿತು. ನಾನು ಈಗಲೂ ಹೇಳೋದಷ್ಟೇ, ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಅಸ್ಪೃಶ್ಯತಾ ಆಚರಣೆ ಇರಬಾರ್ದು. ನಾನು ಆಲ್ರೆಡಿ ಮೀಟಿಂಗ್ಗಳಲ್ಲೆಲ್ಲ ಆಗಿದೆ. ಎಲೆಕ್ಷನ್ ಆಗ್ತಿದ್ದಂಗೆ ಒಂದು ಮೀಟಿಂಗ್ ಆಗಬೇಕಾಗಿದೆ. ನಾನು ಬಂದಾಗಿಂದ ಬರೀ ಎಲೆಕ್ಷನ್ಸೇ ಆಯಿತು. ಒಂದು ಮೀಟಿಂಗು ಮಾಡೋಣ, ಎಲ್ಲರೂ ಒಂದು ಒಳ್ಳೆ ಹೆಲ್ದಿ ಡಿಸ್ಕಷನ್ ಆಗಿ ಏನು ಡೆವಲಪ್ಮೆಂಟ್ಗೆ ನಮ್ಮ ಸಮಾಜಕ್ಕಿರ್ಬೋದು, ಇನ್ನೊಂದು ಎಲ್ಲರಿಗೂ ಇರ್ಬೋದು, ಅದನ್ನು ಮಾಡ್ತಾ ಹೋಗೋದು. ಹಾಗೆ ಈಗ ಇವರು ರಮೇಶ್ ಅವ್ರು ಹೇಳ್ದಂಗೆ ಈಗೆಲ್ಲಾಗಿ ಏನು ಮಾಡ್ಬೋದು ಅದು ತೊಗೊಂಡು ಹಾಗೆ ಬುದ್ಧ ವಿಹಾರಗಳ ಸಮೇತದಲ್ಲಿ ಒಂದು ಅಂಬೇಡ್ಕರ್ದು ಒಂದು ಸ್ಟ್ಯಾಚ್ಯೂ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಕೊಟ್ಟಿದ್ವಿ. ಅದನ್ನು ಕೆಂಪಣ್ಣದಲ್ಲಿ 4 ಎಕರೆ ಜಮೀನು ಹೊಂದಿರೋ ಬುದ್ಧನ ವಿಚಾರ ಇಟ್ಕೊಂಡು ಶಾಂತಿ ಪ್ರೀತಿ ಇಟ್ಕೊಂಡು ಒಂದು ಧ್ಯಾನ ಮಾಡ್ಕೊಳ್ಳಿಕ್ಕೆ ಒಂದು ಜಾಗ ಬೇಕಾಗಿದೆ. ನಾವು ಕೂಡ ಪೂಜೆ ಪುರಸ್ಕಾರಗಳನ್ನ ಮಾಡಬೇಕಲ್ಲ ಜನ. ಹಾಗಾಗಿ ಒಂದು ಜಾಗ ಎಲ್ಲ ಗೋಮಾಳದಲ್ಲಿ ಚೆನ್ನಾಗಿರೋ ಜಾಗ ಇದೆಲ್ಲ ನಮ್ಮ ಹುಡುಗರೆಲ್ಲ ಸೇರಿ ನೋಡಿ ಮಾಡಿದ್ದಾರೆ. ಈ ಹಿಂದೆನೂ ಕೂಡ ಇಂಥದ್ದು ಹೌಸಿಂಗ್ ಬೋರ್ಡ್ ಹಿಂದೆ 2 ಎಕರೆ ಮುಂದಿರುತ್ತೆ. ಮಾನವತಾವಾದಿ ಆರ್ಥಿಕ ತತ್ವಜ್ಞಾನಿ
ಅಂಗವಾಗಿ ತಾಲೂಕು ಆಡಳಿತ ವತಿಯಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡು ಇವತ್ತು ಈ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಈ ನಿಟ್ಟಿನಲ್ಲಿ ಇವರಿಗೆ ಆರೋಗ್ಯ, ಆಯಸ್ಸು, ಶ್ರೇಯಸ್ಸು ಎಲ್ಲ ಸಿಗ್ಲಿ, ಇವರ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತ ನಾವಂತೂ ಕೂಡ ಎಲ್ಲರೂ ಸೇರಿ ಅವರಿಗೆ ಚಪ್ಪಳೆ ಮೂಲಕ ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಆಗಿರಲಿ, ಇನ್ಯಾವುದೇ ವಿಚಾರ ಆಗಲಿ, ನಮ್ಮ ತಾಲೂಕಿನ ಹಲವಾರು ಜನ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಅವರು, ಕೂಗಿಗಿರಿಯಪ್ಪನವರು, ಅವರು ಕೂಡ ವಿಚಾರವಾದಿಗಳು. ಸಣ್ಣ ಪುಟ್ಟ ವಿಚಾರ ಆಗಾಗ ಸಣ್ಣ ಪುಟ್ಟ ಆಗ್ಬೋದು, ಅದನ್ನ ಯಾವುದೂ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನಾವೆಲ್ಲರೂ ಕೂಡ ಈ ತಾಲೂಕನ್ನು ಗಟ್ಟಿ ಮಾಡೋಣ, ದೇಶ ಕಟ್ಟೋಣ ಅಂತ ಹೇಳ್ತಾ ಇವ್ರಿಗೂ ಕೂಡ ಆಯಸ್ಸು, ಆರೋಗ್ಯ, ಶ್ರೇಯಸ್ಸು ಎಲ್ಲ ಸಿಗಲಿ, ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಇವ್ರಿಗೆ ಸಿಗಲಿ ಅಂತ ಹೇಳಿ ತಾಲೂಕು ಆಡಳಿತ ವತಿಯಿಂದ ಇಬ್ಬರು ಕೂಡ ಭೀಮಾಭಿನಂದನೆ.